ಬೆಂಗಳೂರಿನಲ್ಲಿ ಮತ್ತೊಬ್ಬ ಪೊಲೀಸ್ ವಿರುದ್ಧ ಕಳ್ಳತನದ ಆರೋಪ ಕೇಳಿಬಂದಿದೆ. ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲೇ ಕಳ್ಳತನ ನಡೀತಾ ಅಂತ ಆರೋಪಿ ವಿಚಾರಣೆಗೆ ಕರೆತಂದ ವೇಳೆ 11 ಲಕ್ಷ ರೂಪಾಯಿ ಕಳ್ಳತನ ಆಗಿದೆ ಅಂತ ಪೊಲೀಸರ ವಿರುದ್ಧ ಆರೋಪ ಕೇಳಿಬಂದಿದೆ. ಆರೋಪಿಯನ್ನ ಬಂಧಿಸಿ ಆತನ ಕಾರಿನಲ್ಲಿದ್ದ ಬ್ಯಾಗ್ ಅನ್ನ ಕದ್ದಿದ್ದಾರೆ ಅನ್ನುವಂತ ಆರೋಪ ಕೇಳೋಕ್ ಸಿಗ್ತಿದೆ. ಸೈಬರ್ ಪ್ರಕರಣದಲ್ಲಿ ಆರೋಪಿ ಬಂಧನದ ವೇಳೆ ಹಣ ಕಳ್ಳತನ ಮಾಡಿದ್ದಾರೆ ಎನ್ನುವಂತ ಆರೋಪ ಇದೆ. ಕಾರ್ನಲ್ಲಿ 11 ಲಕ್ಷ ಹಣದ ಬ್ಯಾಗ್ ಇಟ್ಟಿದ್ದ ಆರೋಪಿಯನ್ನ ವಿಚಾರಣೆಗೆ ಕರೆತಂದಾಗ ಹಣ ಕಳ್ಳತನ ಆಗಿದೆ ಅನ್ನುವಂತ ಆರೋಪ ಇಲ್ಲಿ ಕೇಳಿಬಂದಿದೆ. ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ವಿರುದ್ಧ ಕೇಳಿ ಬಂದಿರುವಂತ ಆರೋಪ ನೋಡಿ. ಹಿಂದೆ ದರೋಡೆಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಪೊಲೀಸರು ಕೆಲವರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಆಯಿತು, ಅರೆಸ್ಟ್ ಕೂಡ ಆಯಿತು. ಆದ್ರೆ ಈಗ ಬೆಂಗಳೂರಿನಲ್ಲಿ ಮತ್ತೊಂದು ಕಳ್ಳತನದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲೇ ನಡೆದಂತ ಕಳ್ಳತನದಲ್ಲಿ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಇವರೇ ಕಳ್ಳತನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಕಳ್ಳನನ್ನ ವಿಚಾರಣೆಗೆ ಕರೆತರುವಂತ ಸಂದರ್ಭದಲ್ಲಿ ಈ ಹೆಡ್ ಕಾನ್ಸ್ಟೇಬಲ್ 11 ಲಕ್ಷ ಹಣ ಇದ್ದಂತ ಬ್ಯಾಗ್ ಅನ್ನ ಕದ್ದಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿರೋ ಕಳ್ಳನನ್ನ ಬಂಧಿಸಿದ್ದಾರೆ, ವಿಚಾರಣೆಗೆ ಅಂತ ಕರ್ಕೊಂಡು ಬಂದಿದ್ದಾರೆ. ಈಗ ಇಬ್ಬರಲ್ಲಿ ಯಾರು ಕಳ್ಳರು ಅಂತ ನೀವು ಡಿಸೈಡ್ ಮಾಡ್ತೀರಾ? ಕಳ್ಳನನ್ನ ವಿಚಾರಣೆಗೆ ಕರೆತಂದಂತ ಹೆಡ್ ಕಾನ್ಸ್ಟೇಬಲ್ ಈ ರೀತಿ ಕಳ್ಳತನ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿಬಂದಿರೋದು. ಹಣ ಕಳ್ಳತನದ ಬಳಿಕ ಏನು ಗೊತ್ತೇ ಇಲ್ಲ ಅನ್ನುವಂತಿದ್ದಂತ ಜಬೀವುಲ್ಲಾ ಇತ್ತ ಸೈಬರ್ ಪ್ರಕರಣದ ಆರೋಪಿಯನ್ನ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಜಾಮೀನು ಪಡೆದು ಹೊರ ಬಂದಾಗ ಹಣದ ಬ್ಯಾಗ್ ನಾಪತ್ತೆ ಆಗಿರೋದು ಬೆಳಕಿಗೆ ಬಂದಿದೆ. ಅಂದ್ರೆ ಕಳ್ಳನನ್ನ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ, ತದನಂತರ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಜಾಮೀನ್ ಮೂಲಕ ಆತ ಹೊರಗೆ ಬಂದಾಗ ಗೊತ್ತಾಗಿದೆ ತನ್ನ ಹಣದ ಬ್ಯಾಗ್ ಕಳ್ಳತನ ಆಗಿದೆ, ಕದ್ದಿದ್ದು ಈ ಹೆಡ್ ಕಾನ್ಸ್ಟೇಬಲ್ ಅನ್ನೋದು ಅವರ ಆರೋಪ. ತಕ್ಷಣ ಈ ಬಗ್ಗೆ ಸೈಬರ್ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾರೆ ಈ ಆರೋಪಿ ಪ್ರಶ್ನೆಗೆ ಗಾಬರಿಗೊಂಡು ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಈ ವೇಳೆ ಕಾರಿನಲ್ಲಿದ್ದ ಹಣವನ್ನ ಜಬೀವುಲ್ಲಾ ಕಳ್ಳತನ ಮಾಡಿದ್ದು ಪತ್ತೆಯಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಪರಿಶೀಲನೆ ಮಾಡಿದಾಗ ಜಬೀವುಲ್ಲಾ ಕೃತ್ಯ ಬೆಳಕಿಗೆ ಬಂದಿದೆ. ಸುಮಾರು 11 ಲಕ್ಷ ಹಣ ಕಳ್ಳತನ ಮಾಡಿದಂತ ಹೆಡ್ ಕಾನ್ಸ್ಟೇಬಲ್ ನೋಡಿ, ಆರಕ್ಷಕರೇ ಈ ರೀತಿಯಾಗಿ ಭಕ್ಷಕರಾದಾಗ ಏನ್ ಮಾಡಬೇಕು ಪ್ರಜೆಗಳು? ಕಳ್ಳತನ ಮಾಡಿರುವಂತ ಆರೋಪಿಯನ್ನ ವಿಚಾರಣೆಗೆ ಕರ್ಕೊಂಡು ಬಂದಾಗ ಕಳ್ಳರ ಹತ್ರ ಇದ್ದಿದ್ದ 11 ಲಕ್ಷನೇ ಈ ಹೆಡ್ ಕಾನ್ಸ್ಟೇಬಲ್ ಕಳ್ಳತನ ಮಾಡಿದ್ದಾರೆ ಅಂದ್ರೆ ಎಲ್ಲಿಗೆ ಬಂತು ಇವ್ರ ನಿಯತ್ತು? ಕಳ್ಳತನ ಮಾಡಿದವ್ರನ್ನ, ಕ್ರೈಮ್ ಮಾಡಿದವ್ರನ್ನ ಹಿಡಿದು ಒಳಗೆ ಕಳಿಸುವಂತ ಕೆಲಸ ಇರ್ತು, ಪವಿತ್ರವಾದ ಕೆಲಸ, ಜನರನ್ನ ರಕ್ಷಣೆ ಮಾಡೋ ಕೆಲಸ. ಆದರೆ ಕಳ್ಳನ ಹತ್ರನೇ 11 ಲಕ್ಷ ಕದ್ದಿದ್ದಾರೆ ಅಂದರೆ ಎಲ್ಲಿಗೆ ಬಂತು ಇವ್ರ ಕೆಲಸದ ಆ ಒಂದು ಕರ್ತವ್ಯ ಮಾಡುವಂಥ ಕಾರ್ಯವೈಖರಿ ಅಂತ. ಹೀಗಾಗಿ ಇವ್ರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಸಿಸಿಟಿವಿ ದೃಶ್ಯವನ್ನು ಕೂಡ ನೋಡಿದ್ದಾರೆ. ಹಣ ಕಳ್ಳತನ ಬಗ್ಗೆ ಸಿಸಿಬಿ ಡಿಸಿಪಿ ರಾಜಾ ಇಮಾಮ್ ಕಾಸಿಂಗೆ ದೂರನ್ನು ಕೊಡಲಾಗಿದೆ. ದೂರು ಸ್ವೀಕರಿಸಿ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮಾಡಿದ್ದಾರೆ. ಈ ವೇಳೆ ಮನೆ ಬಳಿ ಹೈ ಡ್ರಾಮಾ ಮಾಡಿದಂತ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಮನೆಯ ಒಳಕ್ಕೆ ಸೈಬರ್ ಪೊಲೀಸರನ್ನ ಬಿಡ್ಲೇ ಇಲ್ವಂತೆ, ಗಲಾಟೆ ಮಾಡೋದ್ರಂತೆ. ಬೆಡ್ ಕೆಳಗೆ ಹಣ ಜೋಡಿಸಿ ಇಟ್ಟಿದ್ದಂತೆ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ. ಅದೇ ಹಣದಲ್ಲಿ ಪತ್ತಿಗೆ ಒಡವೆ ಕೊಡಿಸಿದ್ದಂತ ಹೆಡ್ ಕಾನ್ಸ್ಟೇಬಲ್ ಸದ್ಯ 2 ಲಕ್ಷ ಹಣ ವಾಪಸ್ ಕೊಟ್ಟಿರುವಂತ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಕಳ್ಳತನ ಮಾಡಿದಂತ ಆರೋಪಿಯನ್ನ ವಿಚಾರಣೆ ಕರ್ಕೊಂಡು ಬರ್ತಾರೆ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಹೈ ಡ್ರಾಮಾ ಆಗಿದೆ ಅಂತ. ಆರೋಪಿಯನ್ನ ವಿಚಾರಣೆ ಕರ್ಕೊಂಡು ಬಂದು ತದನಂತರ ಆತ ಅರೆಸ್ಟ್ ಕೂಡ ಆಗ್ತಾನೆ. ಇನ್ನೇನು ಜಾಮೀನು ಪಡ್ಕೊಂಡು ಹೊರಗೆ ಬಂದಾಗ ಗೊತ್ತಾಗುತ್ತೆ ಆತನ ಬಳಿ ಇದ್ದಂಥ 11 ಲಕ್ಷ ಹಣ ಕಳ್ಳತನ ಆಗಿದೆ ಅಂತ. ಕದ್ದಿದ್ಯಾರು? ಪೊಲೀಸ್ ಇಲಾಖೆಯಲ್ಲೇ ಇರುವಂಥ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇತ್ತೀಚೆಗೆ ಅನೇಕ ಪ್ರಕರಣಗಳಲ್ಲಿ ಕೆಲ ಪೊಲೀಸರು ಭಾಗಿಯಾಗ್ತಿರೋದು ಕಂಡು ಬರ್ತಾ ಇದೆ. ದರೋಡೆ ಕೇಸಲ್ಲಿ ಕೂಡ ಒಬ್ರು ಅರೆಸ್ಟ್ ಆದ್ರು. ಈಗ ನೋಡಿದ್ರೆ ಆಯುಕ್ತರ ಕಚೇರಿ ಆವರಣದಲ್ಲೇ ಹೆಡ್ ಕಾನ್ಸ್ಟೇಬಲ್ 11 ಲಕ್ಷ ಹಣವನ್ನ ಕಳ್ಳನಿಂದಾನೇ ಕದ್ದಿದ್ದಾನೆ. ಇದರಿಂದ ಜನರಿಗೆ ಏನ್ ಸಂದೇಶ ಹೋಗುತ್ತೆ? ಸದ್ಯ ಜಬೀವುಲ್ಲಾ ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರಾ ಪೊಲೀಸರು? ಸೌಕಿ, ಏನೋ ಒಂದು ಸೈಬರ್ ಫ್ರಾಡ್ ಪ್ರಕರಣ ದಾಖಲಾಗಿರುತ್ತೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಕ್ರೈಮ್ ನಂಬರ್ 444 ಏನಿದೆ ಈ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ದಾಖಲಾದ ಬಳಿಕ ಈ ಪ್ರಕರಣವನ್ನ ಇವರು ಏನು
ಸೈಬರ್ ಪೊಲೀಸ್ ಠಾಣೆಗೆ ಅಂದ್ರೆ ಕೆಂಗೇರಿ ಪೊಲೀಸ್ ಠಾಣೆಯಿಂದ ಸೈಬರ್ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ. ಪ್ರಕರಣದ ತನಿಖೆ ನಡೆಗೆ ಆರೋಪಿಯನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರೇ ಅದರಲ್ಲಿ ಇನ್ವಾಲ್ವ್ಮೆಂಟ್. ಅಂದ್ರೆ ಏನು ಆರೋಪಿಯನ್ನ ಕರ್ಕೊಂಡ್ ಬಂದಿರ್ತಾರೆ, ಆರೋಪಿಯನ್ನ ಕರ್ಕೊಂಡ್ ಬಂದಂತ ಕಾರ್ನಲ್ಲಿ ಸುಮಾರು 15 ಲಕ್ಷ ಹಣ ಏನೋ ಇರುತ್ತೆ. ಅದರಲ್ಲಿ ಸುಮಾರು 11 ಲಕ್ಷದಷ್ಟು ಹಣವನ್ನ ಪೊಲೀಸರೇ ಎತ್ತಿರುವಂತ ಸೈಬರ್ ಕ್ರೈಮ್ ನ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತ ಜಬೀವುಲ್ಲಾ ಎಂಬಾತನೇ ಇದೇ ಹಣವನ್ನ ಎತ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ಆರೋಪ ಬರುತ್ತೆ. ಅಂದ್ರೆ ಆರೋಪಿಯನ್ನು ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ ನಂತರ ಆತ ಹೊರಗಡೆ ಬಂದು ಆತನ ಕಾರನ್ನ ಬಿಡಿಸ್ಕೊಳ್ಳೋಕೆ ಬಂದಂತ ಸಂದರ್ಭದಲ್ಲಿ ಕಾರ್ನಲ್ಲಿ ಇದ್ದಂತ ಬ್ಯಾಗ್ ನಾಪತ್ತಾಗಿರೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆತ ಅದನ್ನ ಪ್ರಶ್ನೆಯನ್ನ ಮಾಡಿ ಹಿರಿಯ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿ ಕೇಳಿದಾಗ ಅವ್ರಿಗೂ ಕೂಡ ಆರಂಭದಲ್ಲಿ ಶಾಕ್ ಆಗುತ್ತೆ. ಅದಾದ ನಂತರ ಅವರು ಅಲ್ಲಿನ ಸಿಸಿ ಕ್ಯಾಮೆರಾ ಫುಟೇಜ್ ಏನು ಕಮಿಷನ್ ಆಫೀಸ್ ನಲ್ಲಿರುವಂತ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುವಂತದ್ದು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತ ಜಬೀವುಲ್ಲಾ ಏನಿದ್ದ ಆತನೇ ಆ ಸುಮಾರು 11 ಲಕ್ಷ ಹಣವನ್ನ ಎತ್ಕೊಂಡು ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಾದ ಬಳಿಕ ಸದ್ಯ ಈ ಬಗ್ಗೆ ದೂರನ್ನ ಆತ ನೀಡಿರ್ತಾನೆ. ದೂರಿನ ಅನ್ವಯ ಪೊಲೀಸರು ಇನ್ನೂ ಕೂಡ ಆ ಜಬೀವುಲ್ಲಾನ ಬಂಧನ ಮಾಡೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ಈಗಾಗಲೇ ಆತನ ಮನೆಗೆ ಭೇಟಿಯನ್ನು ಕೊಟ್ಟಿರುವಂತ ಸೈಬರ್ನ ತಂಡ ಏನಿದೆ ಹೋಗಿ ಮನೆಯನ್ನ ಪರಿಶೀಲನೆಯನ್ನ ಮಾಡಿದ ಸಂದರ್ಭದಲ್ಲಿ ಹಣವನ್ನ ಆತ ಇಟ್ಕೊಂಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲಿ 2 ಲಕ್ಷ ಹಣವನ್ನ ವಾಪಸ್ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಈಗಷ್ಟೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ರೀತಿಯ ಒಂದು ಪ್ರಕರಣ ಘಟನೆ ಆಗಿದೆ, ನಮ್ಮ ಬೆಳಕಿಗೆ ಬಂದಿದ್ದು. ಈ ಬಗ್ಗೆ ನಾನು ರಿಪೋರ್ಟ್ ಅನ್ನ ಕೇಳಿದ್ದೀನಿ. ಆ ರಿಪೋರ್ಟ್ ನನ್ನ ಆಧಾರವಾಗಿ ಇಟ್ಕೊಂಡು ಅವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ತೀವಿ ಅಂತ ಹೇಳಿರುವಂತದ್ದು. ಆದ್ರೆ ಎಲ್ಲೇ ಒಂದ್ ಕಡೆ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲೇ ಇಂಥ ಇನ್ಸಿಡೆಂಟ್ ಗಳಾಗುತ್ತೆ ಅಂದ್ರೆ ಪೊಲೀಸ್ ಠಾಣೆಗಳಲ್ಲಿ ಯಾವ ರೀತಿಯಾಗಿ ಇಂಥ ಇನ್ಸಿಡೆಂಟ್ ಗಳಾಗುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸ್ಟಾಫ್ಗಳೇ ಹೆಚ್ಚಾಗಿ ಭಾಗಿಯಾಗ್ತಾ ಇರುವಂತದ್ದು ಬೆಳಕಿಗೆ ಬರ್ತಾ ಇರುವಂತದ್ದು. ಮೊನ್ನೆ ದರೋಡೆ ಪ್ರಕರಣದಲ್ಲಿ ಅಣ್ಣಪ್ಪ ನಾಯಕ್ ಕೂಡ ಭಾಗಿಯಾಗಿದ್ನ ನಾವು ಪತ್ತೆ ಮಾಡಿದ್ವಿ. ಅದಕ್ಕೆ ಹಿಂದೆ ಏನು ಜೆ ಪಿ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ರು ಸ್ಟಾಫ್ ಏನಿದ್ರು ಅವರು 10,000 ರೂಪಾಯಿ ಡಿಮ್ಯಾಂಡ್ ಮಾಡಿ ತೆಗೆದುಕೊಂಡಿದ್ರು. ಅಂದ್ರೆ ಆರಂಭದಲ್ಲಿ 40,000 ಡಿಮ್ಯಾಂಡ್ ಅನ್ನ ತಗೊಂಡು ಅದಾದ ಬಳಿಕ 10,300 ರೂಪಾಯಿಯನ್ನ ಇವ್ರು ತೆಗೆದುಕೊಂಡಿದ್ದಿರ್ಬೋದು. ಈ ತರ ಸಾಲು ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬಂದಿದ್ವು. ಈ ಸಂಬಂಧ ಸಾಕಷ್ಟು ಜನರು ಅಮಾನತುಗೊಂಡಿರುವಂತದ್ದು. ಇದರ ಬೆನ್ನಲ್ಲೇ ಇತ್ತೀಚಿನ ದಿನಗಳಲ್ಲಿ ಕರ್ತವ್ಯದ ನಿರ್ಲಕ್ಷ್ಯವನ್ನು ತೋರಿದ ಹಿನ್ನೆಲೆಯಲ್ಲಿ ಉತ್ತರ ವಿಭಾಗದಲ್ಲೂ ಕೂಡ 4 ಜನರ ಒಂದು ಅಮಾನತಾಗಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಪೊಲೀಸರೇ ಹೆಚ್ಚಾಗಿ ಕ್ರೈಮ್ ನಲ್ಲಿ ಭಾಗಿಯಾಗ್ತಾ ಇದಾರೆ ಅಂತ ಅನುಮಾನಗಳು ಕಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಏನ್ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಕಾಯ್ದು ನೋಡ್ಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು.